ನಾವಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಕನ್ನಡಿಗರಿಗೆ ಬದುಕೇ ಇಲ್ಲ. ನೋಡಿ, ಒಂದು ತಿಂಗಳಲ್ಲಿ ಸುಮಾರು 16 ಕನ್ನಡಿಗರ ಮೇಲೆ ಜೀವ ಹಾನಿ ಆಗುವಂತ ರೀತಿಯಲ್ಲಿ ಅಲ್ಲೇ ನಡೆಸಿರು. ನಮ್ಮ ನೆಲದಲ್ಲಿ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ, ನಮ್ಮ ಪ್ರಾಣಕ್ಕೆ ಧಕ್ಕೆ ಬಂದಾಗ, ನಮ್ಮ ಮಾನಕ್ಕೆ ಧಕ್ಕೆ ಬಂದಾಗ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಸಹಿಸ್ಕೋಬೇಕು ಅಂತ ಹೇಳಿ ಯಾವ ಸಂವಿಧಾನ ಹೇಳಿಲ್ಲ. ಭಾರತ ಒಕ್ಕೂಟ ರಾಷ್ಟ್ರ, ಇದರ ಅರಿವು ನಮಗಿದೆ. ನಮಗಷ್ಟೇ ಇದ್ರೆ ಸಾಲದು, ಭಾರತದಲ್ಲಿ ಬದುಕುವ ಎಲ್ಲರಿಗೂ ಇರಬೇಕಾದ್ದು ಒಕ್ಕೂಟದ ಭಾರತದ ಕರ್ತವ್ಯ ಅಂತ ಹೇಳಿ ಭಾವಿಸ್ಬೇಕು. ಕೈ ಬೀಸಿ ಕರೆದಿದ್ದು ಕರ್ನಾಟಕ. ರಾಷ್ಟ್ರಕವಿ ಕುವೆಂಪು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕರ್ನಾಟಕವನ್ನು ಕರೆದ್ರು. ಇಡೀ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಿಂದ ಭಾರತಕ್ಕೆ ಬಂದರು. ಅದರಲ್ಲಿ ಆಯ್ಕೆ ಮಾಡಿಕೊಂಡಿದ್ದು ಕರ್ನಾಟಕವನ್ನ, ಸಮೃದ್ಧವಾದ ಕರ್ನಾಟಕವನ್ನ, ಶಾಂತಿ ಪ್ರಿಯ ಕನ್ನಡಿಗರನ್ನ, ಬದುಕನ್ನ ಕಟ್ಕೊಡುವಂತ ಈ ಕರುನಾಡ ನೆಲವನ್ನ, ಎಲ್ಲರನ್ನ ಜಾತಿ, ಧರ್ಮ, ಭಾಷೆ ಲೆಕ್ಕಾಚಾರವಿಲ್ಲದೆ ಎಲ್ಲರನ್ನ ಪ್ರೀತಿಸುವಂತ ಗುಣ ಕನ್ನಡಿಗರದು. ಅದೇನೋ ನಮ್ಮ ದೌರ್ಬಲ್ಯವೋ ಏನೋ ಗೊತ್ತಿಲ್ಲ. ನಮ್ಮ ನಾಡಿಗೆ ಉತ್ತರ ಭಾರತದ ರಾಜ್ಯಗಳಿಂದ ಒಂದು ದಿನಕ್ಕೆ, ಬೆಂಗಳೂರಿಗೆ ಬರುವ ಒಂದು ದಿನಕ್ಕೆ 6 ರಿಂದ 7.5 ಸಾವಿರ ಜನ ಹಿಂದಿ ರಾಜ್ಯಗಳಿಂದ ವಲಸೆ ಬರ್ತಾರೆ ಬೆಂಗಳೂರಿಗೆ. ಆ ಬಂದಂತ ಜನ ಇಡೀ ಕರ್ನಾಟಕವನ್ನು ಆವರಿಸ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಆವರಿಸ್ತಾರೆ, ಎಲ್ಲ ಉದ್ಯಮದಲ್ಲಿ ಆವರಿಸ್ತಾರೆ, ಎಲ್ಲ ಬದುಕಲ್ಲೂ ಆವರಿಸ್ತಾರೆ. ಭಾಷೆಯ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಭಾಷಿಕರ ಮೇಲೆ ದಾಳಿ ಮಾಡ್ತಾರೆ, ಜೀವ ಹಾನಿ ಮಾಡ್ತಾರೆ. ಯಾಕೆ ಕನ್ನಡ ಮಾತಾಡಬೇಕು ಅಂತ ಹೇಳಿ ದುರಹಂಕಾರದ ವರ್ತನೆಯನ್ನು ತೋರಿಸ್ತಾರೆ. ನಾವಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಕನ್ನಡಿಗರಿಗೆ ಬದುಕೇ ಇಲ್ಲ ಅನ್ನುವ ದಿಮಾಕಿನ ಮಾತಾಡ್ತಾರೆ. ಇಷ್ಟೆಲ್ಲ ಆದ್ರೂ ಭಾರತ, ಒಕ್ಕೂಟ, ರಾಷ್ಟ್ರೀಯತೆ, ಧರ್ಮ, ನಮ್ಮ ರಾಜಕಾರಣಿಗಳು ಉಪದೇಶದ ಪಾಠ. ಇದಕ್ಕಾಗಿ ನಾವೆಲ್ಲವನ್ನ ಸಹಿಸ್ಕೋಬೇಕು. ಹಿಂದಿಯನ್ನು ಹೊಡೆದ್ರು ಸಹಿಸ್ಕೋಬೇಕು, ಗುಜರಾತಿ ಹೊಡೆದ್ರು ಸಹಿಸ್ಕೋಬೇಕು, ಬಂಗಾಳಿ ಹೊಡೆದ್ರು ಸಹಿಸ್ಕೋಬೇಕು, ಬಿಹಾರಿ ಹೊಡೆದ್ರು ಸಹಿಸ್ಕೋಬೇಕು. ನಮ್ಮ ಸಹಿಸ್ಕೊಳ್ಳುವ ಲೆಕ್ಕಾಚಾರಕ್ಕೆ ಕೊನೆ ಅನ್ನೋದು ಇರಬೇಕಲ್ಲ. ಅದು ಈಗ ಆ ಕೊನೆಯ ದಿನಗಳನ್ನು ಲೆಕ್ಕಾಚಾರವನ್ನು ಬರೆಯುವ ಕೆಲಸವನ್ನು ಕನ್ನಡಿಗರು ಮಾಡಬೇಕಾಗತ್ತೆ. ನೋಡಿ, ಒಂದು ತಿಂಗಳಲ್ಲಿ ಸುಮಾರು 16 ಕನ್ನಡಿಗರ ಮೇಲೆ ಜೀವ ಹಾನಿ ಆಗುವಂತ ರೀತಿಯಲ್ಲಿ ಅಲ್ಲೇ ನಡೆಸಿರು. ಕನ್ನಡಿಗರು ವಲಸೆ ಬಂದಂತರ ಮೇಲೆ ಅಲ್ಲೇ ಮಾಡಿದ್ರು ಇತಿಹಾಸ ಇಲ್ಲ. ವಲಸೆ ಬಂದಂತವರು ಕನ್ನಡಿಗರ ಮೇಲೆ ಅಲ್ಲೇ ಮಾಡಿದ್ರು ಅನ್ನುವ ದಿನನಿತ್ಯ ವಿಚಾರ ಕೇಳಿದಾಗ ನಮ್ಮ ರಕ್ತ ಕುದಿ ಅಲ್ವಾ? ಇದನ್ನ ಸಹಿಸ್ಕೋಬೇಕು ಅಂತ ಅನ್ಸುತ್ತ ನಮಗೆ? ಇದಕ್ಕೆ ಉತ್ತರ ಕೊಡ್ಲೇಬೇಕಲ್ವಾ? ಎಲ್ಲಿವರೆಗೂ ಇದನ್ನು ಸಹಿಸ್ಕೊಳ್ಳಕ್ಕಾಗುತ್ತೆ? ನಮ್ಮ ನೆಲದಲ್ಲಿ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ,
ನಮ್ಮ ಪ್ರಾಣಕ್ಕೆ ಧಕ್ಕೆ ಬಂದಾಗ, ನಮ್ಮ ಮಾನಕ್ಕೆ ಧಕ್ಕೆ ಬಂದಾಗ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಸಹಿಸ್ಕೋಬೇಕು ಅಂತ ಹೇಳಿ ಯಾವ ಸಂವಿಧಾನ ಹೇಳಿಲ್ಲ, ಯಾವ ರಾಷ್ಟ್ರೀಯತೆ ಹೇಳಿಲ್ಲ, ಯಾವ ಧರ್ಮ ಹೇಳಿಲ್ಲ. ನನಗೆ ನನ್ನ ಭಾಷೆ ಅನ್ನೋದೇ ಒಂದು ದೊಡ್ಡ ಧರ್ಮ, ನನ್ನ ಭಾಷೆ ಅನ್ನೋದೇ ನನಗೆ ದೊಡ್ಡ ರಾಷ್ಟ್ರೀಯತೆ, ನನ್ನ ಕನ್ನಡಿಗರು ಅನ್ನೋ ಪ್ರೀತಿಯೇ ನನ್ನ ರಾಷ್ಟ್ರೀಯತೆ, ನನ್ನ ಕನ್ನಡಿಗರು ಅನ್ನೋದೇ ನನ್ನ ಧರ್ಮದ ದೊಡ್ಡ ಸಂದೇಶ. ಇಲ್ಲಿ ದಿನನಿತ್ಯ ಕನ್ನಡಿಗರ ಮೇಲೆ ಹಲ್ಲೆ ನಡೆಯುತ್ತೆ. ಪಾಪ ನಮ್ಮ ಪ್ರಭುಗಳು, ನಮ್ಮನ್ನು ಆಳುವ ಪ್ರಭುಗಳು, ಅವ್ರು ಯಾರು ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಅವ್ರದ್ದು ವೋಟ್ ಬ್ಯಾಂಕ್ ರಾಜಕಾರಣ. ಕಾಂಗ್ರೆಸ್ ವೋಟ್ ಬ್ಯಾಂಕ್, ಬಿಜೆಪಿ ವೋಟ್ ಬ್ಯಾಂಕ್, JDS ವೋಟ್ ಬ್ಯಾಂಕ್. ಕನ್ನಡಿಗರನ್ನ ಪಾತಾಳದಲ್ಲಿ ಹೂತಾಕಿರು ಕೇಳುವ ಪ್ರಭುಗಳು ನಮ್ಮ ಪಾಲಿಗೆ ಇಲ್ಲ.